ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು, ಹಗುರವಾಗಿ ಕಾಣಬಾರ್ದು. ಒಂದು ವೇಳೆ ಮುಖ್ಯಮಂತ್ರಿಗಳು ಮತ್ತು ಅವರ ಸಂಪುಟ ಉಪಮುಖ್ಯಮಂತ್ರಿಗಳು ಏನು ಇವತ್ತು ಕಂದಾಯ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ, ಕಂದಾಯ ಇಲಾಖೆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಸನ್ಮಾನ್ಯ ಪರಮೇಶ್ವರ್ ಅವರು, ಈಗಾಗಲೇ ಭೂಮಿ ಬಡವರಿಗೆ ಏನು ಇವತ್ತು ದರಖಾಸ್ತು ಗೋಮಾಳ ಉಳುಮೆ ಮಾಡ್ತಾ ಇದ್ದಾರೆ, ವಿಶೇಷವಾದಂತ ಒಂದು ಡ್ರೈವ್ ಮಾಡಬೇಕು. ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಎಲ್ಲೆಲ್ಲಿ ಇಡೀ ರಾಜ್ಯದಲ್ಲಿ ಬಡವರು ಉಳುಮೆ ಮಾಡ್ತಾ ಇದ್ದಾರೆ, ಆ ಎಲ್ಲ ಬಡವರ ಉಳುಮೆ ಮಾಡುವ ಭೂಮಿಯನ್ನ ಅವರಿಗೆ ಕಾಯಂ ಮಾಡೋ ಕೆಲಸವನ್ನ ಪರಮೇಶ್ವರ್ ಅವರು ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸರ್, ಈಗಾಗಲೇ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿರುವ ಮುಖ್ಯ ಉದ್ದೇಶ ಇದೇ ಅಂದ್ರೆ ಬರುವ ಜುಲೈ 3ನೇ ತಾರೀಕು ದಲಿತ ಸಮುದಾಯಗಳ ಸಬಲೀಕರಣ ಮತ್ತು ಅವರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳಾಗಿರ್ಬೋದು, ಮತ್ತು ಸರ್ಕಾರ ಏನು SCP TSP ಹಣವನ್ನ ಇವರಿಗಾಗಿ ನಾವು ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಾ ಅದನ್ನ ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ತಾ ಇರುವಂತದ್ದು, ಗ್ಯಾರಂಟಿಗಳಿಗೆ ಕೊಡ್ತಾ ಇರುವಂತದ್ದು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ರಾಜ್ಯ ಮಟ್ಟದಲ್ಲಿ ದಲಿತ ಜನಾಗ್ರಹ ಸಮಾವೇಶವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಆವತ್ತು ರಾಜ್ಯದ ಎಲ್ಲ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬಂಧುಗಳು ಭಾಗವಹಿಸ್ತಾ ಇದ್ದಾರೆ. ಸುಮಾರು 19 ರಿಂದ 20 ಬೇಡಿಕೆಗಳನ್ನ ನಾವು ಇಟ್ಟಿದ್ದೀವಿ. ಮುಖ್ಯವಾಗಿ ಭೂಮಿ ಹಂಚಿಕೆ ಆಗ್ಬೇಕು, ಹಾಗೆ ಏನು ವಸತಿಹೀನರಿದ್ದಾರೆ ಅವರಿಗೆ ಮನೆಗಳ ಹಂಚಿಕೆ ಆಗ್ಬೇಕು, ಹಾಗೂ ಹಾಸ್ಟೆಲ್ಗಳು ಸುಧಾರಣೆ ಆಗ್ಬೇಕು, ವಿದ್ಯಾರ್ಥಿ ವೇತನ ಹೆಚ್ಚಳ ಆಗ್ಬೇಕು, ಈ DCRE ಏನು ಪೊಲೀಸ್ ಠಾಣೆಗಳಿಗೆ ಮಾಡಿದ್ದಾರೆ ಅದಕ್ಕೆ ಹೆಚ್ಚು ಕರ್ತವ್ಯ ಬದ್ಧ ಅಧಿಕಾರಿಗಳನ್ನ ನೇಮಿಸಬೇಕು. ಈ ರೀತಿ ಹಲವಾರು ಬೇಡಿಕೆಗಳನ್ನ ಇಟ್ಟು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಇದು ಕೇವಲ ಕೆಲವು ಜಾತಿಗಳಷ್ಟೇ ಅಲ್ಲ, ಸುಮಾರು 101 ಪರಿಶಿಷ್ಟ ಜಾತಿ ಸಮುದಾಯಗಳ ಅವರ ಸುಮಾರು 1,15,00,000 ಜನ ಏನಿದ್ದಾರೆ ಈ ರಾಜ್ಯದಲ್ಲಿ, ಈ ಪರಿಶಿಷ್ಟ ಸಮುದಾಯಗಳಿಗೆ ಸೇರಿದವರ ಹಕ್ಕು ಕರ್ತವ್ಯಗಳ ಬಗ್ಗೆ, ಅವರ ಹಕ್ಕು ಬಾಧ್ಯತೆಗಳ ಬಗ್ಗೆ ಈ ಒಂದು ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದು, ಈ ಸಮುದಾಯಗಳ ಒಂದು ವಿಚಾರ ಏನವರ ಸಬಲೀಕರಣಕ್ಕಾಗಿ ಕೂಡಲೇ ಸಚಿವ ಸಂಪುಟ ಸಭೆ ಕರಿಬೇಕು, ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಬೇಕು. ಹಾಗೇನೆ ವಿಶೇಷವಾದಂತ ಅಧಿವೇಶನವನ್ನ ಏನು ಪ್ರತಿ ವರ್ಷ ಇವರು ಅಧಿವೇಶನವನ್ನ ನಡೆಸ್ತಾರೆ, ಆ ಅಧಿವೇಶನದಲ್ಲಿ ಈ ವಿಚಾರಗಳ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನ ಮಾಡಬೇಕು. ಹಿಂದೆ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ರು, ನಾವು ವಿಶೇಷವಾದ ಅಧಿವೇಶನವನ್ನ ನಾವು ನಡೆಸ್ತೀವಿ ಅಂತ ಹೇಳಿ, ಅದನ್ನ ಅವರು ಮಾಡಬೇಕು. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ ಮತ್ತು ಇನ್ನಿತರ ಬಡವರ ಓಟನ್ನ ಪಡ್ಕೊಂಡು ಇವರು ಅಧಿಕಾರದ ಗದ್ದುಗೆಯನ್ನ ಹಿಡಿದಿರೋದು. ಸೊ ಅದನ್ನ ಅವರು ಅರ್ಥ ಮಾಡಿಕೊಂಡು ಈ ಸಮುದಾಯಗಳ ಏನು ಅವರ ಬದುಕಿಗೆ ಅಗತ್ಯವಾದಂತ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಇವರು ಸುಮಾರು 4 ಲಕ್ಷ ಕೋಟಿ ಹಣ ನಾವು 10 ವರ್ಷಗಳಲ್ಲಿ ನಾವು ಖರ್ಚು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ, SCP TSP ಹಣ. ಹಾಗಾದ್ರೆ ಎಷ್ಟು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಕುಟುಂಬಗಳು ಈ ಸೌಲಭ್ಯವನ್ನ ಪಡ್ಕೊಂಡು ಬಡತನ ರೇಖೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇವರ ಹತ್ರ ಯಾವ ದತ್ತಾಂಶ ಇದೆ? ಕೇವಲ ಜಾಹೀರಾತುಗಳ ಮೂಲಕ ಇವರು ಇಷ್ಟು 1000 ಕೋಟಿ ನಾವು ಕೊಟ್ಟಿದ್ದೀವಿ ಅಂತ ಬರೀ ಹೇಳ್ತಾ ಇದ್ದಾರೆ ಹೊರತು ಅದು ನಿಜವಾಗ್ಲೂ ಕೂಡ ಕಾರ್ಯಗತ ಆಗಿದೆಯಾ? ಇದು ಮುಖ್ಯವಾದಂತ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಭೂಮಿಗಾಗಿ, ವಸತಿಗಾಗಿ ಮತ್ತು ಎಲ್ಲ ಅನೇಕ ಸಮಸ್ಯೆಗಳೇನು ಇವತ್ತು ನಮ್ಮ ಸಮುದಾಯಗಳು ಎದುರಿಸ್ತಾ ಇದ್ದಾವೆ, ಆ ಒಂದು ಸಮುದಾಯಗಳ ಒಂದು ಸಬಲೀಕರಣಕ್ಕಾಗಿ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ನಡುವೆ ತಮ್ಗೆಲ್ಲ ಗೊತ್ತಿದೆ, ದಲಿತ ಚಳವಳಿಯ ಹಿರಿಯ ಮುಖಂಡರಾದಂತ ಸುಧಾ ಅವರಿದ್ದಾರೆ, ನಮ್ಮ ಗಾನ ಅಶ್ವಥ್ ರವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಸಭೆನೂ ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಇಲ್ಲಿನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸುವ ತೀರ್ಮಾನವನ್ನು ಕೂಡ ನಮ್ಮ ಪದಾಧಿಕಾರಿಗಳು, ನಮ್ಮ ಕಾರ್ಯಕರ್ತರು ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಕಾರ್ಯಕ್ರಮ ದೌರ್ಜನ್ಯ ತಡೆ ಕಾಯ್ದೆ ಏನು ಅಟ್ರಾಸಿಟಿ ಕಾಯ್ದೆಗಳು ಜಾಸ್ತಿ ಆಗಿದೆ, ಪೊಲೀಸ್ ಅವರು ಯಾವ ರೀತಿಯ ರಕ್ಷಣೆಯನ್ನು ಕೊಡ್ತಾ ಇಲ್ಲ ದಲಿತರಿಗೋಸ್ಕರ, ಏನ್ ಹೇಳಕ್ ಇಷ್ಟಪಡ್ತಾರೆ? ಹಂಗೆ ಈಗ ಕಂದಾಯ ಮಂತ್ರಿ ಆಗಿದೆ,
ದಲಿತರಿಗೆ ಯಾವ ರೀತಿಯ ಒಂದು ಅನುಕೂಲ ಆಗುತ್ತೆ ಅಂತ ನೀವು ಬಯಸ್ತಾ ಇದ್ದೀರಿ ಸರ್? ಅಲ್ಲ, ಅವರು ಗೃಹ ಮಂತ್ರಿಗಳಾಗಿ ವಿಫಲರಾಗಿದ್ದಾರೆ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಈಗ ನೋಡಿ, ಈಗ DCRE ಠಾಣೆಗಳು ಬಂದಿದ್ದಾವೆ. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ, ಏನು ಗೃಹ ಇಲಾಖೆ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸುಮಾರು 33 ಠಾಣೆಗಳು ಇವತ್ತು ಬಂದಿದ್ದಾವೆ. ಈಗಾಗಲೇ ಅದು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆದ್ರೆ ಅವು ಸಂಪೂರ್ಣವಾಗಿ ಕ್ರಿಯಾಶೀಲವಾಗಿದ್ದಾವೆ ಅಂತ ಹೇಳಕ್ ಹೋಗೋದಿಲ್ಲ. ಇವತ್ತಿಗೂ ಮೂಲಭೂತ ಸೌಕರ್ಯಗಳಿಲ್ಲ, ಅದು ಕೂಡ ಇದ್ರಲ್ಲಿ ಹಾಕಿದ್ದೀವಿ ನಾವು. ಗೃಹ ಮಂತ್ರಿಗಳಾಗಿ ಅವರು ಇನ್ನೂ ಪರಿಣಾಮಕಾರಿಯಾಗಿ ಅವರು ಕಾರ್ಯನಿರ್ವಹಿಸಬೇಕಾಗಿತ್ತು. ಅದರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ. ಆದ್ರೆ ಈಗ ಅವರು ಕಂದಾಯ ಇಲಾಖೆಗೆ ಬಂದಿದ್ದಾರೆ. ಹಾಗಾಗಿ ಇವತ್ತು ಏನು ಭೂಮಿ ಮೇಲೆ ಬಡವರಿದ್ದಾರೆ, ಪರಿಶಿಷ್ಟರಿದ್ದಾರೆ, ಕೂಡಲೇ ಆ ಭೂಮಿಯನ್ನ ಅವರಿಗೆ ಕಾಯಂ ಮಾಡುವ ಕೆಲಸವನ್ನ ಅವರು ಮಾಡಬೇಕು ಅಂತ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ಯಥೇಚ್ಛವಾಗಿ ದಲಿತರ ಒಂದು ಭೂಮಿಗಳನ್ನ ಕಸಿಯುವಂತ ಪ್ರಯತ್ನದಲ್ಲಿ ಅರಣ್ಯ ಇಲಾಖೆ ದಬ್ಬಾಳಿಕೆ ನಡೆಸ್ತಿದೆ ಸರ್, ಏನ್ ಹೇಳ್ತೀರಾ? ಅದು ಕೂಡ ಹಾಕಿದ್ದೀವಿ. ಅದೇ ಈಗ ಅದಕ್ಕೆ ಏನ್ ಹೇಳ್ತೀರಾ? ಸರ್ಕಾರದ ಎಲ್ಲವೂ ಗಮನ ಯಾವ ಕೂಡ ರೀತಿ? ಈಗ ಅರಣ್ಯವಾಸಿಗಳನ್ನ ಒಕ್ಕಲೆಬ್ಬಿಸೋದಾಗ್ಲಿ ಅಥವಾ ಗೋಮಾಳವನ್ನ ಉಳುಮೆ ಮಾಡ್ತಾ ಇರುವಂತ ಭೂಹೀನ ಕೃಷಿ ಕಾರ್ಮಿಕರನ್ನಾಗ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಒಕ್ಕಲೆಬ್ಬಿಸಬಾರ್ದು ಮತ್ತು ಆ ಭೂಮಿಯನ್ನ ಕಾರ್ಪೊರೇಟ್ ಕುಳಗಳಿಗೆ ಸ್ವಾಧೀನ ಮಾಡ್ಕೊಳ್ಬಾರ್ದು. ಆ ಬೇಡಿಕೆಗಳು ಕೂಡ ನಾವು ಇದರಲ್ಲಿ ಹಾಕಿದ್ದೀವಿ. ಸರ್, ಉದಾಹರಣೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನ್ ಈಶಾ ಅಂತ ಒಂದು ಪ್ರತಿಷ್ಠಿತ ಒಂದು ಸಂಸ್ಥೆ ಆಗಿರ್ಬೋದು, ಮತ್ತೆ ಮುದ್ದೇನಹಳ್ಳಿ ಸತ್ಸಾಯಿ ಒಂದು ಸಂಸ್ಥೆಗಾಗಿರ್ಬೋದು, ಮೆಡಿಕಲ್ ಕಾಲೇಜ್ಗಳನ್ನು ಫಾರೆಸ್ಟ್ ಲ್ಯಾಂಡ್ ಕೊಟ್ಟಿದ್ದಾರೆ. ದಲಿತರು ಇರ್ತಕ್ಕಂತ 1-2 ಎಕರೆ ಭೂಮಿಗಳನ್ನ ಒಕ್ಕಲೆಬ್ಬಿಸ್ತಿದ್ದಾರೆ ಅಂತ ದಲಿತ ಸಂಘರ್ಷ ಸಮಿತಿ ಸುಮಾರು ಒಂದು 10 ರಿಂದ 15 ದಿನಗಳಿಂದ ಹೋರಾಟ ಮಾಡ್ತಾ ಇದೆ. ಹೇಗ ಅನಿಸ್ತಿದೆ ಸರ್ ಇಂತ ಒಂದು ಪ್ರಕ್ರಿಯೆಗಳು ಬಂದಾಗ? ಅಲ್ಲ, ಒಟ್ಟಾರೆ ಈಗ ಸರ್ಕಾರ ಅದು ಬಡವರ ಪರವಾಗಿರ್ಬೇಕು, ದುರ್ಬಲ ಸಮುದಾಯಗಳ ಪರವಾಗಿರ್ಬೇಕೆ ಹೊರತು ಬಲಾಢ್ಯರ ಪರವಾಗಿ ಇರಬಾರ್ದು. ಆ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ನ ಜನ ಯಾಕೆ ವಿಶೇಷವಾಗಿ ತಳ ಸಮುದಾಯಗಳು ನಂಬಿದ್ದಾವೆ ಅಂದ್ರೆ, ಇವ್ರು ಏನೋ ನಮ್ಗೆ ಒಂದಷ್ಟು ಒಳ್ಳೇದ್ ಮಾಡ್ಬೋದು ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ದಾರೆ. ಆ ಭರವಸೆ ಹುಸಿ ಆದ್ರೆ ಅದನ್ನ ಅವರೇ ಅನುಭವಿಸ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ದಲಿತ ಚಳವಳಿ ಯಾಕೆ ಇವತ್ತು ಈ ಕೋಮುವಾದಿ ಶಕ್ತಿಗಳು ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಕಾಂಗ್ರೆಸ್ ಅನ್ನ ಬೆಂಬಲಿಸಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಕ್ಕೆ ಈ ತಳ ಸಮುದಾಯಗಳು, ದಮನಿತ ಸಮುದಾಯಗಳು ಕಾರಣ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡು ಅವರ ನಿಜವಾದ ಬೇಡಿಕೆಗಳೇನಿದೆ, ರೈತರ ಬೇಡಿಕೆಗಳೇನಿದೆ, ಭೂಹೀನರ ಬೇಡಿಕೆಗಳೇನಿದೆ, ಅದನ್ನ ಆದ್ಯತೆ ಮೇಲೆ ಅದನ್ನ ಅವ್ರು ಮಾಡ್ಬೇಕು ಅನ್ನೋ ಕಾರಣಕ್ಕೇನೆ ನಾವು ಈ ಹೋರಾಟವನ್ನ ಕೈಗೆತ್ಕೊಂಡಿರೋದು.